ಸುವರ್ಣ. ಸ್ವಾಮೀಜಿನ ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ? ನಮಗೆಲ್ಲ ಅವ್ರ ಕಾಲಿನ ಧೂಳಾಗೋದಕ್ಕೂ ಯೋಗ್ಯತೆ ಇಲ್ಲ. ಅವ್ರು ಮಾಡಿರೋ ಕೆಲಸಗಳು, ಕಟ್ಟಿರೋ ಸಂಸ್ಥೆಗಳನ್ನೆಲ್ಲ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ಅವರೆಷ್ಟೋ ಬಡ ಕುಟುಂಬಕ್ಕೆ ರಾಯರಿದ್ದಾಗೆ. ಅದಕ್ಕೆ ನಾನು ನಿನಗೆ ಹೇಳಿದ್ದು, ನಾವು ರಾಯರ ಸನ್ನಿಧಾನಕ್ಕೆ ಬಂದಿದ್ದು ಭಾವ ಸಿಕ್ಕೇ ಸಿಗ್ತಾರೆ ಅಂತ. ಅಯ್ಯೋ ನೋಡಿ, ಈ ಖುಷಿಲಿ ಮನೆಗೆ ಫೋನ್ ಮಾಡೋದನ್ನೇ ಮರ್ತ್ಬಿಟ್ಟೆ. ಮನೇಲಿ ಅತ್ತೆ ಮಾವ ಕಾತುರ್ದಿಂದ ಕಾಯ್ತಿರ್ತಾರ. ಹೌದು, ನಾವು ಬರೋವಾಗಲೂ ಅವರು ದೇವಸ್ಥಾನಕ್ಕೆ ಹೋಗಿದ್ರು ನೀವು ಸಿಗ್ಲಿ ಅಂತ ಪೂಜೆ ಮಾಡಿಸೋಕ್ಕೆ. ಊಟ ತಿಂಡಿ ಕೂಡ ಸರಿಯಾಗಿ ಮಾಡ್ತಿಲ್ಲ ಅವರು. ಸಾರಿ, ನಾನು ಅವ್ರಿಗೆಲ್ಲ ತೊಂದರೆ ಕೊಟ್ಬಿಟ್ಟೆ. ನನ್ನ ತಲೆ ಕೆಟ್ಟು ಹೋಗಿತ್ತು. ಹೋಗ್ಲಿ ಬಿಡಿ ಬಾವ, ಆಗಿದ್ದು ಹಾಗೋಯ್ತು. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಮುಂದಿನದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಅಯ್ಯೋ, ಮಾವನ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಬಹುಶಃ ಟೆನ್ಷನ್ನಲ್ಲಿ ಫೋನ್ನ ಚಾರ್ಜ್ ಮಾಡೋದಕ್ಕೆ ಮರ್ತೋಗಿರ್ಬೇಕು. ಹೊಸದಾಗಿ ಒಂದ್ಸಲಿ ಫೋನ್ ಮಾಡು. ಸರಿ, ಹಾಗೆ ಮಾಡ್ತೀನಿ. ಅದಕ್ಕೆ 100 ವರ್ಷ ಆಯಸ್ಸು ನಿಮಗೆ. ಇಷ್ಟೊತ್ತು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಏನು ಇಷ್ಟೊತ್ತಾದರೂ ಕಾಲ್ ಮಾಡಲಿಲ್ಲ ಅಂತ. ಅದಕ್ಕೆ ಅಣ್ಣ ಸಿಕ್ಕದ್ನಾ? ಹ್ಞೂ ವಾಸು, ಸಿಕ್ಕಿದ್ರು. ಅದೇ ಖುಷಿಲಿ ನಿಮಗೆಲ್ಲ ವಿಷಯ ತಿಳಿಸೋದೇ ಮರ್ತ್ಬಿಟ್ಟೆ. ಅತ್ತೆ ಮಾವ ಹೇಗಿದ್ದಾರೆ? ಮಾವನ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಕೊಡು ಅವ್ರ ಕೈಲಿ, ವಿಷಯ ತಿಳಿಸ್ತೀನಿ. ಅದು ಅವರಿಗೆಲ್ಲೋ ಮತ್ತೊಂದು ದೇವಸ್ಥಾನಕ್ಕೆ ಹೋದ್ರು. ಅದಕ್ಕೆ ಬಂದ ತಕ್ಷಣ ನಾನು ಹೇಳ್ತೀನಿ. ಇವಾಗ ನೀವು ಬೇಗ ಮನೆಗೆ ಬನ್ನಿ, ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಸರಿ ವಾಸು, ಇಲ್ಲಿಂದ ಇವಾಗ ಹೊರಡ್ತಿದ್ದೀವಿ. ಇನ್ನೊಂದು 2 ಗಂಟೆಲಿ ಮನೇಲೇ ಇರ್ತೀವಿ. ಸರಿ, ಬನ್ನಿ. ಏನಂತೆ? ಅಪ್ಪ ಅಮ್ಮ ಆರೋಗ್ಯವಾಗಿದ್ದಾರಂತ? ಪಾಪ ರೀ, ಅವ್ರು ಮತ್ತೆ ಇವತ್ತು ಬೇರೆ ದೇವಸ್ಥಾನಕ್ಕೆ ಹೋಗಿದ್ದಾರಂತೆ. ಅಮ್ಮ ಅಂತೂ ನೀವಿಲ್ಲ ಅನ್ನೋ ಚಿಂತೆಲೆ ಸ್ವರ್ಗ ಹೋಗಿದಾರ. ಸರಿ, ನೀವಿಬ್ರು ಮನೆಗೆ ಹೊರಡಿ. ನನ್ನ ಫ್ರೆಂಡ್ ಒಬ್ರು ಮನೆ ಇಲ್ಲೇ ಇದೆ, ನಾನು ಹೋಗಿ ಬರ್ತೀನಿ. ಸರಿ ಅಣ್ಣ, ತುಂಬ ಥ್ಯಾಂಕ್ಸ್. ನನ್ನಿಂದ ನಿನಗೆ ತುಂಬ ತೊಂದರೆ ಆಯಿತು ಅನ್ಸುತ್ತೆ. ತಂಗಿಗಾಗಿ ಅಷ್ಟು ಮಾಡದೆ ಹೋದ್ರೆ ಹೇಗೆ ಹೇಳು? ನಿನ್ನ ಡೈವರ್ಸ್ ಮಾಡೋಕ್ಕೆ ಲಾಯರ್ ಆಫೀಸ್ಗೆ ಹೊರಟಾಗ್ಲೇ ನಾನು ನಿನ್ನ ಜೊತೆ ಬಂದಿದ್ದಂತೆ. ಈಗ ನಿನ್ನನ್ನು ಬಿಟ್ಬಿಡ್ತೀನಾ? ನೀವಿಬ್ರು ಸುಖವಾಗಿದ್ರೆ ಸಾಕು, ಅದೇ ನನಗೆ ಸಂತೋಷ. ಸರಿ, ಊರಿಗೆ ಬಂದ ತಕ್ಷಣ ಮನೆಗೆ ಬನ್ನಿ. ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಊಟ ಮಾಡೋಣ. ನೇರವಾಗಿ ಅಲ್ಲಿಂದ ನಿಮ್ಮ ಮನೆಗೆ ಬರ್ತೀನಿ ಬಾವ, ಚಿಂತೆ ಮಾಡಬೇಡಿ. ಬರಲಾ? ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಮಧು, ನನ್ನಿಂದ ಎಷ್ಟೆಲ್ಲ ಜನಕ್ಕೆ ತೊಂದರೆ ಆಯ್ತಲ್ಲ. ಹೋಗ್ಲಿ ಬಿಡಿ, ಆಗಿದ್ದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ. ಅದರಲ್ಲಿ ನಂದು ತಪ್ಪಿದೆ. ಸರಿ, ಬಾ ಮನೆಗೆ ಹೋಗೋಣ. ಮಧು, ಯಾಕೆ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ಏನು ಯೋಚನೆ ಮಾಡ್ತಿದ್ಯಾ? ಬಾ ಮನೆಗೆ ಹೋಗೋಣ. ರೀ, ನನ್ನ ಕ್ಷಮಿಸ್ಬಿಡಿ. ನಾನು ನಿಮಗೆ ತುಂಬ ನೋವು ಕೊಟ್ಟೆ. ನೀವು ಸೋನಿಯಾ ಒಂದಾಗ್ಲಿ ಅಂತ ನಾನು ಇಷ್ಟೆಲ್ಲ ಮಾಡಿದ್ದು. ಆದ್ರೆ ನೀವು ಸೋನಿಯಾನು ಬೇಡ, ನಾನು ಬೇಡ, ಮನೆ ಸಂಸಾರ ಯಾರು ಏನು ಬೇಡ ಅಂತ ಎಲ್ಲ ಬಿಟ್ಟು ಬಂದ್ರಿ.
ನೀವು ಎಷ್ಟು ಗಾಢವಾಗಿ ಪ್ರೀತಿ ಮಾಡ್ತೀರಾ ಅಂತ ನನಗೆ ಈಗ ಅರ್ಥ ಆಗ್ತಿದೆ ರೀ. ಈ ಪ್ರೀತಿ ಮುಂದೆ ಲೀಲಾ, ಸೋನಿಯಾ ಯಾವ ಶಕ್ತಿನೂ ನಮ್ಮನ್ನ ಏನೂ ಮಾಡೋಕ್ಕಾಗಲಿಲ್ಲ. ಹೌದು ಮಧು, ನನಗೆ ನಿನ್ನನ್ನು ಬಿಟ್ಟು ಬೇರೆ ಜಗತ್ತೇ ಇಲ್ಲ ಅನ್ನೋ ಅಷ್ಟು ಮೋಡಿ ಮಾಡಿದೀಯ ನೀನು ನನಗೆ. ರೀ, ನಾವಿಬ್ರು ಮತ್ತೆ ಗುರು ಸನ್ನಿಧಾನದಲ್ಲಿ ಒಂದಾಗಿದ್ದೀವಿ. ಆದರೆ ನಾನು ಎಂಥ ದಡ್ಡಿ ಅಂದರೆ ಮಂತ್ರಾಲಯದಲ್ಲಿ ರಾಯರು ಸೂಕ್ಷ್ಮವಾಗಿ ಹೇಳಿದರು ನಿಮ್ಮನ್ನು ಬಿಡಬೇಡ ಅಂತ. ಅದರಿಂದ ನನ್ನ ಬದುಕಿಗೆ ಒಳ್ಳೇದಾಗಲ್ಲ ಅಂತಲೂ ಹೇಳಿದರು. ಆದರೆ ನಾನು ಅದು ಯಾವುದೂ ಅರ್ಥನೇ ಮಾಡ್ಕೊಳ್ಳಿಲ್ಲ. ಇನ್ನು ಜೀವನ ಪರ್ಯಂತ ಏನೇ ಆದರೂ ನಾನು ನಿಮ್ಮ ಜೊತೆನೇ ಇರ್ತೀನಿ ರೀ. ಸೋನಿಯಾ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ನಾನು ಏನೂ ಮಾಡೋಕ್ಕೆ ಹೋಗಿ ಎಡ್ವರ್ಟ್ ಮಾಡಿಕೊಂಡೆ. ಮತ್ತೆ ಮತ್ತೆ ಆ ಸೋನಿಯಾ ಹೆಸರು ಎತ್ಬೇಡ ನೀನು. ಆ ಸೋನಿಯಾ ಅನ್ನೋ ಪದ ನನ್ನ ಬದುಕಿಂದ ಅಳಿಸೋಗಿದೆ. ಇಲ್ಲ ಸಂಜು, ನಾವು ಎಷ್ಟೇ ಅಪ್ಗ್ರೇಡ್ ಆದರೂ ದೇಹಕ್ಕಾದ ಗಾಯಕ್ಕೆ ಮುಲಾಮ್ ಸಿಗುತ್ತೆ, ಆದರೆ ಮನಸ್ಸಿಗಾದ ಗಾಯಕ್ಕೆ ಯಾವ ಔಷಧಿನೂ ಇಲ್ಲ. ನಾವು ಏನು ಬೇಕಾದರೂ ಮರ್ತ್ಬಿಡ್ಬೋದು, ಆದರೆ ಈ ಸಂಬಂಧ ನೆನಪುಗಳನ್ನ ಮರೆಯೋಕ್ಕಾಗಲ್ಲ. ಕೃಷ್ಣ ಅನ್ನೋ ಪದ ನನ್ನ ಮನಸ್ಸಲ್ಲಿ ಗಟ್ಟಿಯಾಗಿ ಉಳ್ಕೊಂಡ್ಬಿಟ್ಟಿದೆ. ಅದನ್ನ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ. ಮರ್ತೆ ಅಂತ ನಾಟಕ ಆಡ್ಬೋದಷ್ಟೇ. ಸಂಬಂಧ ಅನ್ಬೇಕಾದ್ರೆ ಸುಲಭವಾಗಿ ಅಳಿಸ್ಬಿಡ್ಬೋದು, ಆದ್ರೆ ಅದ್ರ ನೆನಪುಗಳನ್ನ ಅಳಿಸಕ್ಕಾಗಲ್ಲ. ಅದು ಶಾಶ್ವತವಾಗಿ ಮನ್ಸಲ್ಲಿ ಉಳ್ಕೊಂಡ್ಬಿಡತ್ತೆ. ಬನ್ನಿ ಮೇಡಮ್, ಮನ್ಸಿನ ನೋವು ಅಳಿಸೋದಕ್ಕೂ ಒಂದು ಮೆಡಿಸಿನ್ ಬಂದಿದೆ, ನೀವು ಟ್ರೈ ಮಾಡಿಲ್ಲ. ಹೋಗ್ಲಿ ಬಿಡಿ, ನಿಮ್ಮ ಆಟು, ನಿಮ್ಮ ಫೀಲಿಂಗ್ಸು. ಸೊ ಮುಂದೇನು ಮಾಡಬೇಕು ಅನ್ಕೊಂಡಿದ್ದೀರಾ? ಅದೇ ನಂಗೂ ಅರ್ಥ ಆಗ್ತಿಲ್ಲ ಸಂಜು. ಅಪ್ಪ ನೋಡಿದ್ರೆ ಕೃಷ್ಣ ನಿಂಗೆ ಸಿಗಲ್ಲ, ಅವ್ನ ಮರ್ತು ಬಿಡು, ಬೇರೆ ಹುಡುಗ ನೋಡಿ ಮದುವೆ ಮಾಡ್ತೀನಿ ಅಂತಿದ್ದಾರೆ. ಅವ್ರು ಹೇಳೋದು ನಿಜ. ಎಷ್ಟು ದಿನ ಅಂತ ಅವನಿಗೋಸ್ಕರ ಕಾದು ಕಾದು ನನ್ನ ಬದುಕನ್ನು ಹಾಳು ಮಾಡ್ಕೊಳ್ಳಿ ಅಂತ ನನ್ನ ಮನಸ್ಸೇ ಹೇಳತ್ತೆ. ಆದರೆ ಅವನ್ನ ಮರೆಯೋಕ್ಕಾಗಲ್ಲ. ಅವನಿಲ್ದೆ ಇನ್ನೊಬ್ಬನ ಜೊತೆ ನಾನು ಸುಖವಾಗಿ ಬದುಕ್ತೀನಿ ಅಂತ ನಂಬಿಕೆನೂ ನಂಗಿಲ್ಲ. ಮೇಡಮ್, ಈ ಹುಚ್ಚಾಟಗಳೆಲ್ಲ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲ ಮರ್ತೋಗ್ಬಿಡುತ್ತೆ. ಉದಾಹರಣೆಗೆ ನೋಡಿ, ಯಾರಾದ್ರೂ ಸತ್ತಾಗ 4 ದಿನ ಅಳ್ತಾರೆ. 1 ವರ್ಷ ಬಿಟ್ಟು ಅವ್ರ ಮನೆಗೆ ಹೋಗಿ ಕೇಳಿ, ಸತ್ತು ವ್ಯಕ್ತಿನ ಮರ್ತೇ ಹೋಗ್ಬಿಟ್ಟಿರ್ತಾರೆ. ಎಲ್ಲರೂ ಅವ್ರವ್ರ ಬದುಕಲ್ಲಿ ಬ್ಯುಸಿಯಾಗಿರ್ತಾರೆ ಮೇಡಮ್. ಎಲ್ಲನೂ ಹಾಗೆ ಮರ್ತೋಗ್ಬಿಡುತ್ತೆ. ಅಂದ್ರೆ ನಾನು ಕೃಷ್ಣನ್ ಮರೆಯೋದು ಒಳ್ಳೇದು ಅಂತೀಯಾ? ಮರೆತ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು. ನನ್ನಂತ ಒಳ್ಳೆ ಹುಡುಗನ್ ನೋಡಿದ್ಮೇಲೆ ನಿಮ್ಮ ಡ್ಯಾಡಿ ನಿಮ್ಮನ್ನ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಸಿರ್ಬೇಕು. ಜಸ್ಟ್ ಸ್ಟಾಪ್ ಇಟ್ ಸಂಜು, ಸುಮ್ಮನೆ ಸ್ಕೋಪ್ ತಗೋಬೇಡ. ನೀ ಏನ್ ಮಿಸ್ಟರ್ ಇಂಡಿಯಾನಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಮೇಡಮ್. ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಮ ಬದುಕಲ್ಲಿ ಖಾಲಿಯಾಗಿರೋ ಕೃಷ್ಣನ್ ಜಾಗನ ನಾನು ತುಂಬ್ತೀನಿ. ಏನಂದೆ? ಅದೇ ಮೇಡಮ್, ಸಿಗದ ಹೃದಯ, ಅರ್ಧ ಬಾಣ, ಪ್ರೀತಿ ಗೀತಿ ಇತ್ಯಾದಿ. ಒಂದ್ ಕೆನೆ ಹೊಡೆದ್ರೆ ಇನ್ನೊಂದ್ ಕೆನೆ ತೋರಿಸ್ಬೇಕು ಅಂತ ಗಾಂಧೀಜಿಯವರು ಹೇಳಿದ್ದಾರೆ. ಆದ್ರೆ ನಾನು ತೋರ್ಸಲ್ಲ. ಇಡಿಯಟ್. ಒಬ್ಬ ಒಳ್ಳೆ ಫ್ರೆಂಡ್ ಅಂತ ಹತ್ರ ಬಿಟ್ಕೊಂಡ್ರೆ ಈ ತರ ಕನ್ಸ್ಕೊಳ್ಳೋದ? ನನ್ನನ್ ಪ್ರೀತಿ ಮಾಡಕ್ಕೆ ನಿನಗೆ ಏನ್ ಯೋಗ್ಯತೆ ಇದೆ? ಯೋಗ್ಯತೆ ನೋಡಿನೇ ಲವ್ ಮಾಡಿದ್ರಲ್ಲ ಮೇಡಮ್. ಈಗ ಏನಾಗಿದೆ ಹೇಳಿ? ಲವ್ ಮಾಡಕ್ ಬೇಕಾಗಿರೋದು ಹೃದಯ ಮೇಡಮ್, ಯೋಗ್ಯತೆ ಅಲ್ಲ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳಿಂದು, ಆಹಾ ಎಂತ ಮಧುರ ಯಾತನೆ. ಹಾಗಂತ ಸೋನಿಯಾ ಅವ್ರ ಬದುಕಿಗೂ ಅನ್ಯಾಯ ಆಗ್ಬಾರ್ದಲ್ವಾ?
ಅವ್ರಿಗೂ ನ್ಯಾಯ ಸಿಗಬೇಕು. ಅದಕ್ಕೆ ನಾನು ಅವಳನ್ನ ಮದುವೆ ಆಗಬೇಕಾ? ನಾನಂತೂ ಅವಳಿಗೆ ಬದುಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಯಾವುದೋ ಮಗುನ ತನ್ನ ಹೊಟ್ಟೆಲಿ ಇಟ್ಕೊಂಡು ಬಂದು ಬಲವಂತವಾಗಿ ನನ್ನನ್ನ ತನ್ನ ಗಂಡನನ್ನಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ಲು. ಜೊತೆಗೆ ಆ ಮಗುಗೆ ನಾನೇ ತಂದೆ ಅನ್ನೋ ಲೇಬಲ್ನ ನನಗೆ ಕಟ್ಟೋದಕ್ಕೆ ನೋಡಿದ್ಲು. ಜೊತೆಗೆ ಇದ್ ಕಾರಣ ಸಂಬಂಧ ಬೆಳೀತು. ಆದರೆ ನಾನು ಅವಳಿಗೆ ಯಾವತ್ತೋ ಹೇಳಿದ್ದೆ, ನಿನ್ನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗಾಗಿ ನಾನು ಅವಳಿಗೆ ಮೋಸ ಮಾಡಿಲ್ಲ ಅಂತ ನನಗೆ ಆತ್ಮವಿಶ್ವಾಸ ಇದೆ. ನೋಡು ಮಧು, ಈ ವಿಷಯದಲ್ಲಿ ಮತ್ತೆ ನೀನೇನಾದರೂ ತಲೆಹರಟೆ ಮಾಡಿದ್ರೆ ನಾನು ವಾಪಸ್ ಮಠಕ್ಕೆ ಹೋಗ್ಬಿಡ್ತೀನಿ. ರೀ, ನಾನು ಹೇಳಿದ್ದು ಆ ಥರ ಅಲ್ಲ. ಹಿಂದೆ ಆಗಿದ್ದಾಗೋಯ್ತು ಬಿಡಿ. ಈಗ ಸೋನಿಯಾ ಅವ್ರಿಗೆ ನಾವೇ ಮುಂದೆ ನಿಂತು ಒಂದು ಮದುವೆ ಮಾಡಿಸೋಣ. ಆಮೇಲೆ ನಮ್ಮ ದಾರಿ ನಮಗೆ, ಅವ್ರ ದಾರಿ ಅವ್ರಿಗೆ. ಇದರಲ್ಲಿ ಮತ್ತೆ ಏನು ಡ್ರಾಮಾ ಇಲ್ವಲ್ಲ ಮಧು? ಇಲ್ಲ ರೀ, ನನ್ನ ಮೇಲೆ ಆಣೆ. ಇನ್ನು ಯಾರೇ ಬಂದರೂ ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ. ನಮ್ಮಿಬ್ಬರನ್ನ ಯಾರಿಂದನೂ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ ರೀ. ಸರಿ ಬಾ, ಮನೆಗೆ ಹೋಗೋಣ. ಮಿಕ್ಕಿದೆಲ್ಲ ಆಮೇಲೆ ಮಾತಾಡೋಣ. ಎಲ್ಲರೂ ಕಾಯ್ತಾ ಇರ್ತಾರೆ. ವಾಟ್ ಸೋನು? ನನಗೆ ನಿನ್ ಮೇಲೆ ಕೋಪ ಬರೋದು ಇದಕ್ಕೆ. ನೀನ್ ಮಾಡೋ ಕೆಲಸ ಎಲ್ಲ ಇಂತದೆ. ಯಾಕೆ ಪುಟ್ಟ, ಏನಾಯ್ತೀಗ? ಏನಾಯ್ತು? ಆಗಕ್ಕೆ ಇನ್ನೇನು ಉಳಿದಿದೆ? ಸಂಜು ನಿನ್ ಶಿಷ್ಯ ಇದಾನಲ್ಲ, ಅವನ್ನ ನೋಡ್ತಿದ್ರೆ ಕತ್ತಿಸ್ಕಿ ಸಾಯಿಸ್ಬಿಡೋಣ ಅನ್ಸುತ್ತೆ. ಅಯ್ಯೋ, ಅವ್ನು ನಿನಗೇನ್ ಮಾಡ್ದ? ಅವತ್ತೇ ಅವನಿಗೆ ವಾರ್ನ್ ಮಾಡಿದ್ದೀನಿ ನಿನ್ ತಂಟೆಗೆ ಹೋಗ್ಬೇಡ ಅಂತ. ಏನೋ ಒಳ್ಳೆ ಮನ್ಸಿರೋನು ಅಂತ ಹತ್ರ ಬಿಟ್ಕೊಂಡಿದ್ದೆ ತಪ್ಪಾಯ್ತು. ಈಗ ನನ್ನ ವಿಷಯಕ್ಕೆ ತಲೆ ಹಾಕ್ತೀಯಾನೆ. ನಾನು ನಿನ್ನ ಪ್ರೀತಿಸ್ತೀನಿ, ಮದ್ವೆ ಆಗ್ತೀನಿ, ನಿನ್ ಲೈಫಲ್ಲಿ ಕೃಷ್ಣನ್ ಸ್ಥಾನನ ತುಂಬ್ತೀನಿ ಅಂತ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾನೆ. ಏನು ಹಾಗೆಲ್ಲ ಹೇಳಿದ್ನಾ ಇಡಿಯಟ್ಟು? ಕಪ್ಪಾಳಕ್ ಬಾರಿಸಿದೀನಿ, ಆದ್ರೂ ಮರ್ಯಾದೆ ಇಲ್ಲ. ಮೊದ್ಲು ಅವನ್ನ ಮನೆಯಿಂದ ಆಚೆ ಹಾಕೋ. ನಾನು ನಿನಗೆ ಅವತ್ತೇ ಹೇಳಿದೆ, ಅವನಿಗೆ ಜಾಸ್ತಿ ಸಲಿಗೆ ಕೊಡಬೇಡ, ಅವನ್ನ ಎಲ್ಲಿಡ್ಬೇಕೋ ಅಲ್ಲಿಡು ಅಂತ. ಆದ್ರೆ ನೀನು ನನ್ನ ಮಾತನ್ನೇ ಕೇಳಿಲ್ಲ, ಅವನ್ ಪರ ವಹಿಸ್ಕೊಂಡು ಮಾತಾಡ್ದೆ. ಏನೋ ನಾನ್ ನಿನಗ್ ಬುದ್ಧಿ ಹೇಳಿದೆ ತಪ್ಪು ಅನ್ನೋ ತರ ಮಾತಾಡ್ದಿಯಲ್ಲ. ಆಗ ಗೊತ್ತಾಗ್ಲಿಲ್ಲ ಮಾಮ್, ಅವ್ನು ಈ ಥರ ಎಲ್ಲ ಮಾಡ್ತಾನೆ ಅಂತ. ನೋಡಕ್ ಒಳ್ಳೆಯವನ್ ಥರ ಕಂಡ, ಅದಕ್ಕೆ ಕ್ಲೋಸ್ ಆಗ್ಬಿಟ್ಟೆ. ಅದು ಅಲ್ಲದೆ ನಾನು ಎಲ್ಲ ಕೆಲಸನೂ ಮಾಡ್ಕೊಡ್ತಿದ್ದ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಸಲಿಗೆ ಕೊಟ್ಬಿಟ್ಟೆ. ಆದರೆ ಅವ್ನು ಈ ಥರ ಎಲ್ಲ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾವಾಗ್ಲೂ ಅಷ್ಟೇ ಸೋನು, ಯಾರು ಒಳ್ಳೆಯವ್ರ ತರ ಕಾಣಿಸ್ತಾರೋ ಅವರೇ ಕೆಟ್ಟ ಕೆಲಸಗಳನ್ನ ಮಾಡೋದು. ನಾವ್ ಯಾರನ್ನ ಆತ್ಮೀಯ ಅಂತ ಅನ್ಕೊಳ್ತೀವೋ ಅವರೇ ನಮ್ಮ ನಂಬಿಕೆಗೆ ದ್ರೋಹ ಮಾಡೋದು. ಅದಕ್ಕೆ ಹೇಳೋದು ನಿನಗೆ ಜೀವನದ ಅನುಭವ ಕಡಿಮೆ ಅಂತ. ಅದೆಲ್ಲ ನಂಗೆ ಗೊತ್ತಾಗಲ್ಲ ಮಾಮ್. ಎಲ್ರೂ ಬೇಗ ನಂಬಿಡ್ತೀನಿ, ಆಮೇಲೆ ಬೇಗ ಮೋಸ ಹೋಗ್ಬಿಡ್ತೀನಿ. ನನ್ನ ಲೈಫ್ ಪೂರ್ತಿ ಹೀಗೆ ಆಗೋಯ್ತು. ನೋಡ್ ಸೋನು, ಒಂದು ಸ್ವಂತವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋ ಸಾಮರ್ಥ್ಯ ಇರಬೇಕು. ಇಲ್ಲಾಂದ್ರೆ ಬೇರೆಯವ್ರು ಹೇಳಿದನಾದ್ರೂ ಕೇಳಿಸ್ಕೋಬೇಕು. ಆದ್ರೆ ನೀನು ಎರಡು ಕೆಲಸನೂ ಮಾಡಲ್ಲ, ಅದೇ ನಿನಗೆ ಸಮಸ್ಯೆ. ಅದೆಲ್ಲ ಗೊತ್ತಿಲ್ಲ ಮಾಮ್. ಮೊದಲು ಆ ಸಂಜುನ ಮನೆಯಿಂದ ಆಚೆ ಕಳ್ಸು ಅಷ್ಟೇ. ಆ ಕೆಲಸನ ನಾನು ಈಗಲೇ ಮಾಡ್ತೀನಿ ಇರು ಬೇಬಿ. ಸಂಜು, ಸಂಜು ಅವನಲ್ಲಿರ್ತಾನೆ ಇಡಿಯಟ್ಟು. ಕಪಾಳಕ್ಕೆ ಹೊಡ್ಸ್ಕೊಂಡು ಹೊರಗಡೆ ಹೋದ. ಇನ್ಯಾ ಹುಡುಗಿಗೆ ಲೈನ್ ಹೊಡಿಯಕ್ಕೆ ಹೋಗಿದ್ದಾನೋ. ಈಗಲೇ ಫೋನ್ ಮಾಡಿ ಕರೆದು ಏನೋ ಒಂದು ಇತ್ಯರ್ಥ ಮಾಡ್ತೀನಿ. ಲೀಲಾ ಮೇಡಮ್ ಫೋನ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಸೋನಿಯಾ ಹೋಗಿ ವಿಷಯ ಹೇಳಿರ್ತಾಳೆ. 2 ಸೈಟ್ ಹೋಗಿ ಹಾಫ್ ಸೈಟ್ ಆಯ್ತಲ್ಲಪ್ಪ. ಒಬ್ಬ ಸದ್ಯಕ್ಕೆ ಸವಾಸನೆ ಬೇಡ, ಮನೆಗೆ ಹೋಗಿ ಮಾತಾಡೋದೇ ಬೆಟರು. ಫೋನ್ ರಿಂಗ್ ಆಗ್ತಾ ಇದೆ, ಕಟ್ ಮಾಡ್ತಾ ಇದ್ದಾನೆ. ಹಾಗೆ ಹಿಡ್ಕೊಂಡು ಚೆಚ್ಚಾಕ್ಬಿಡೋಣ ಅನ್ಸ್ತಾ ಇದೆ. ಅದ್ ಗೊತ್ತಿದ್ದೆ ಅವ್ನ ಇಲ್ಲಿಂದ ಎಸ್ಕೇಪ್ ಆಗಿರೋದು. ಅವ್ನು ಬಂದ ತಕ್ಷಣ ಮನೆಯಿಂದ ಆಚೆ ಕಳ್ಸು. ನನಗೆ ಅವ್ನ ಮುಖ ನೋಡೋಕ್ಕೂ ಇರಿಟೇಟ್ ಆಗುತ್ತೆ. ಹುಚ್ಚ ಹುಡುಗಿ, ಎಷ್ಟು ಬುದ್ಧಿ ಹೇಳಿದ್ರೂ ಅರ್ಥ ಮಾಡ್ಕೊಳ್ಳಲ್ಲ. ಏನಾದ್ರೂ ಒಂದು ಎಡವಟ್ ಕೆಲಸ ಮಾಡ್ಕೊಳ್ತಾಳೆ, ಆಮೇಲೆ ಇವಳ ಜೊತೆ ನಾನು ಸಫರ್ ಆಗ್ಬೇಕು.
ಇನ್ನು 2 ಗಂಟೆಲಿ ಅಣ್ಣ ಅದಕ್ಕೆ ಬರ್ತೀನಿ ಅಂದಿದ್ರು. ಇನ್ನೂ ಯಾಕೆ ಬಂದಿಲ್ಲ? ಅಪ್ಪ ಅಮ್ಮ ಎಲ್ಲಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು? ಅಪ್ಪಂಗೆ ಅವಾಗಿಂದ ಫೋನಿಗೆ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಿದೆ. ಇಂಥ ಟೈಮಲ್ಲಿ ಅಪ್ಪ ಯಾಕೆ ಹೀಗೆ ಮಾಡಿದ್ರು? ಅಣ್ಣ ಅದಕ್ಕೆ ಬಂದ್ರು ಅನ್ಸುತ್ತೆ. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ ಇಷ್ಟೊಂದು ಲೇಟ್ ಆಯ್ತು? ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ತುಮಕೂರಿಂದ ಬಸ್ ಹಿಡಿದು ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಅದು ಸರಿ, ಅಪ್ಪ ಅಮ್ಮ ಎಲ್ಲಿ ಕಾಣಿಸ್ತಾ ಇಲ್ಲ? ಅಯ್ಯೋ, ಏನು ಹೇಳೋದು ಇವಾಗ ಇವ್ರಿಗೆ? ಯಾಕೆ ವಸು, ಅತ್ತೆ ಮಾವ ಇನ್ನೂ ದೇವಸ್ಥಾನದಿಂದ ವಾಪಸ್ ಬರಲಿಲ್ವಾ? ಅಣ್ಣ, ಅದು ನೀನು ಮನೆ ಬಿಟ್ಟು ಹೋಗಿದ್ಯಾ ಅನ್ನೋ ಬೇಜಾರಲ್ಲಿ ಅವ್ರ ಮಗುನು ಜೊತೆಲಿ ಕರ್ಕೊಂಡು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿದ್ದಾರೆ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲಿಂದಾನೇ ಊರಿಗೆ ಹೋಗ್ತಾರಂತೆ. ಯಾರಿಗೂ ಹೇಳ್ದೆ ಒಂದು ಲೆಟರಲ್ಲಿ ಬರ್ದಿಟ್ಟು ಹೋಗಿದ್ದಾರೆ. ಛ, ಯಾಕೆ ಹೇಗೆ ಮಾಡಿದ್ರು? ನಾನು ಆವಾಗಿಂದ ಫೋನಿಗೆ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಬರ್ತಾ ಇತ್ತು. ಹೇಳಿದ್ರೆ ನಾವು ಬೇಡ ಅಂತೀವಿ ಅಂತ ಹಾಗೆ ಹೊರಟು ಹೋಗಿದ್ದಾರೆ. ನನ್ನಿಂದ ತುಂಬ ಬೇಜಾರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅನ್ಸುತ್ತೆ. ಅಮ್ಮ ಅಂತೂ ಊಟ ತಿಂಡಿನ ಮಾಡ್ತಾನೆ ಇರಲಿಲ್ಲ ಸರಿಯಾಗಿ. ಹೋಗಲಿ ಬಿಡಿ, ನೀವೀಗ ಬಂದ್ರಲ್ಲ, ಈ ವಿಷಯನ ಕೇಳಿ ಅವರು ತುಂಬ ಖುಷಿ ಆಗ್ತಾರೆ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಇನ್ನೊಂದು ವಾರ ಬಿಟ್ಟು ನಾವೇ ಊರಿಗೆ ಹೋದ್ರಾಯ್ತು. ಸರಿ, ನೀವು ಹೋಗಿ ಕೈಕಾಲು ತೊಳ್ಕೊಂಡು ಬನ್ನಿ. ನೀವು ಬರ್ತೀರಿ ಅಂತ ಅಡುಗೆ ಮಾಡಿಟ್ಟಿದ್ದೀನಿ. ಹೌದು, ನನಗೂ ತುಂಬ ಹಸುವಾಗ್ತಿದೆ. ಮಧ್ಯಾಹ್ನದಿಂದ ಬೇರೆ ಏನೂ ತಿಂದಿಲ್ಲ. ಹೇಳುವ ಮಧು, ಕೃಷ್ಣಂದೇನು ಸುದ್ದಿ ಸಿಕ್ಕಿದ್ದೇನೆ? ಹ್ಞೂ ಅಪ್ಪ, ಅವ್ರು ನೆನ್ನೆನೆ ಬಂದರು. ಅಬ್ಬಾ, ನನಗೆ ಎಷ್ಟು ಟೆನ್ಷನ್ ಆಗಿದ್ದು ಗೊತ್ತೇನ? ಅಲ್ವಾ ಮಧು, ಅವತ್ತು ಕೃಷ್ಣ ವಾಪಸ್ ಮನೆಗೆ ಹೋದ ಅಂತ ನೀನ್ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದಿ? ಸುದ್ದಿ ಗೊತ್ತಾದ ಕೂಡಲೇ ನಾನು ನಿಮ್ಮನೆಗೆ ಬಂದಿದ್ದೆ. ಅದೊಂದು ದೊಡ್ಡ ಕತೆ ಅಪ್ಪ, ನಿಮ್ಗೆ ಇನ್ನೊಂದ್ಸಲ ಹೇಳ್ತೀನಿ. ಅಂದಹಾಗೆ ಅಪ್ಪ, ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಏನಮ್ಮ? ಅದು ಸೋನಿ ಅವ್ರ ಮನೆಗೆ ಹೋಗಿ ಬರೋಣವಾ? ಯಾಕವಾ, ಮತ್ತ್ಯಾಕ ಅವ್ರ ಸವಾಸ ಬಿಟ್ಬಿಡು. ನೀವು ಗಂಡ ಹೆಂಡತಿ ಆರಾಮಾಗಿರಿ. ಈಗ ಆಗಿದ್ದ ಸಾಕು, ಮತ್ತೇನು ಆಗೋದು ಬೇಡ. ಇಲ್ಲ ಅಪ್ಪ, ನಾವಿನ್ನೂ ಯಾವತ್ತೂ ಬೇರೆ ಆಗಲ್ಲ. ನಾನು ಮಾಡಿದ್ದ ಪರಿವಾಗಿ ಅದನ್ನು ತಿದ್ಕೊಂಡು ಎಲ್ಲನೂ ಅರ್ಥ ಮಾಡಿಕೊಂಡು ನಾವು ಒಂದಾಗಿದ್ದೀವಿ. ಇನ್ನು ನನ್ನನ್ನು ಇವ್ರನ್ನ ಯಾರೂ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಪ್ಪ. ಪ್ಲೀಸ್ ಅಪ್ಪ. ಸರಿ ಬಿಡು, ನೀವು ಯಾವಾಗ ಹೋಗ್ಬೇಕು ಅಂತ ಹೇಳ್ತಿ ಅವತ್ತು ಹೋಗೋಣ ಬಿಡು. ಸರಿ ಅಪ್ಪ.